ಕೊರಗ ಕಾಲೋನಿಯ ಜನರ ಆಕ್ರೋಶ. ಮರವಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿರೋಣಿ ಕೊರಗ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯವಾದ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದ್ದು, ಕೊರಗ ಕಾಲೋನಿಯ ನಿವಾಸಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊರಗ ಕಾಲೋನಿಯಲ್ಲಿದ್ದ ಸಾರ್ವಜನಿಕ ಬಾವಿಯ ದುರಸ್ತಿ ಕಾರ್ಯವನ್ನ ಅರ್ಧದಲ್ಲೇ ಸ್ಥಗಿತಗೊಳಿಸಿರುವುದು ಈ ಎಲ್ಲ ಅವಾಂತರಗಳಿಗೆ ಕಾರಣವಾಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ಬಾವಿಯ ರಿಪೇರಿ ಕೆಲಸವನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಆದರೆ ಅನಿರೀಕ್ಷಿತವಾಗಿ ಕೆಲಸವನ್ನ ಅರ್ಧದಲ್ಲೇ ನಿಲ್ಲಿಸಲಾಗಿದೆ. ಇದರಿಂದಾಗಿ ಬಾವಿಯಲ್ಲಿ ನೀರು ಬಳಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಕೊರಗ ಕಾಲೋನಿಯಲ್ಲಿ ಸಣ್ಣ ಸಣ್ಣ ಮಕ್ಕಳ ಸಂಖ್ಯೆ ಹೆಚ್ಚಿದ್ದು, ದೈನಂದಿನ ಕಾರ್ಯಗಳಿಗೆ ಮತ್ತು ಕುಡಿಯಲು ನೀರಿಲ್ಲದೆ ಕೊರಗ ಸಮುದಾಯದವರು ಪರದಾಡುವಂತಾಗಿದೆ. ಈ ವಿಚಾರವಾಗಿ ಕಾಲೋನಿಯ ಕೊರಗ ಸಮುದಾಯದವರು ಮರವಂತೆ ಗ್ರಾಮ ಪಂಚಾಯತ್ಗೆ 10 ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂಬುದು ಸ್ಥಳೀಯರ ಅಳಲು. ನಾವು ಎಷ್ಟೇ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ನೀರಿನಂತಹ ಅತ್ಯಗತ್ಯ ಸೇವೆಯನ್ನ ಒದಗಿಸದೆ ಜನರನ್ನ ಸಂಕಷ್ಟಕ್ಕೆ ತಳ್ಳಿದ್ದಾರೆ ಎಂದು ಕಾಲೋನಿಯ ನಿವಾಸಿಗಳು ದೂರಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ರುಕ್ಮಿಣಿ ಅವರು ಘಟನಾ ಸ್ಥಳದಲ್ಲಿದ್ದು ಜನರ ಅಳಲನ್ನ ಆಲಿಸಿದರು. ಬಾವಿ ದುರಸ್ತಿ ಅರ್ಧಕ್ಕೆ ನಿಂತಿರುವುದು ಮತ್ತು ನೀರಿನ ಅಭಾವದಿಂದ ಸಣ್ಣ ಮಕ್ಕಳು ಹಾಗೂ ವೃದ್ಧರು ಅನುಭವಿಸುತ್ತಿರುವ ತೊಂದರೆಯನ್ನ ಅವರು ಖಚಿತಪಡಿಸಿದ್ರು. ಪಂಚಾಯತ್ ಆಡಳಿತವು ತಕ್ಷಣವೇ ಎಚ್ಚೆತ್ತುಕೊಂಡು ಸ್ಥಗಿತಗೊಂಡಿರುವ ಬಾವಿ ದುರಸ್ತಿ ಕಾರ್ಯವನ್ನ ಪೂರ್ಣಗೊಳಿಸಬೇಕು ಮತ್ತು ಕಾಲೋನಿಗೆ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಕಚೇರಿಯ ಮುಂದೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಕೊರಗ ಕಾಲೋನಿಯ ನಿವಾಸಿಗಳು ಒಕ್ಕೊರಲಿನಿಂದ ಆಗ್ರಹಿಸಿದ್ದಾರೆ. ಪಂಚಾಯತಿಂದಾನೆ ನಾವು ಹೇಳಿದ ತಕ್ಷಣ ಇಲ್ಲಿ ಯಾರಿಗೂ ಬಲ್ಲ. ಸೆಕ್ರೆಟರಿ ಬಂದು ಹೋಗಿದ್ದಾರೆ. ಸೆಕ್ರೆಟರಿ ನಮಗೆ ನೀವು ಇವ್ರ ಹತ್ರ ಕೇಳಿ, ಕಾಂಟ್ರಾಕ್ಟರ್ ಹತ್ರ ಕೇಳಿ ಅಂತ ಇದ್ದಾರೆ. ಮತ್ತೆ ಯಾರ ಹತ್ರ ಕೇಳಿ ನಾವು? ಕಾಂಟ್ರಾಕ್ಟರ್ ಕಾಲ್ ರಿಸೀವ್ ಮಾಡ್ತಿಲ್ಲ. ಪಂಚಾಯತಿಗೆ ಹೇಳಿದ್ರೆ ಏನೇನೋ ಮಾತಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಇನ್ನೇ ಹೀಗೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದು ದಿಟ್ಟ ಹೋರಾಟ ಮಾಡುವಂತಿದ್ದ ನಾವು. ಯಾಕಂತ ಹೇಳಿದ್ರೆ ನಮ್ಗೆ ಕುಡಿಯೋ ನೀರು ಯಾರು ಎಲ್ಲ ಬೇಕಾಗೋದೀಗ ಕುಡಿಯೋ ನೀರು. ಚಿಕ್ಕ ಮಕ್ಕಳಿದ್ದಾರೆ ನೋಡಿ, ಎಲ್ಲ ಕಡೆ ನೋಡಿ ಎಷ್ಟೆಷ್ಟು ಚಿಕ್ಕ ಮಕ್ಕಳಿದ್ದಾರೆ. ಜಾಸ್ತಿ ಇಲ್ಲದೆ ಹೆಂಗಸರಿ ಹೆಣ್ಮಕ್ಳು ಇರೋದ ಜಾಗ ಇಲ್ಲಿ ಒಂದು ಕೊರಗರು ಅಂತೇಳಿ ಇಲ್ಲೂ ಕಡೆಗಣೆ ಮಾಡ್ತಾ ಇದ್ದಾರೆ. ಪಂಚಾಯತಿಗೆ ನಾವು ಒಂದು ದಿಟ್ಟ ಹೋರಾಟ ಕೊಡಬೇಕು ಅನ್ನೋದು ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ. ಒಂದು 2-3 ದಿನದೊಳಗೆ ನಮ್ಗೆ ನೀರಿನ ವ್ಯವಸ್ಥೆ ಮಾಡಿ ಕೊಟ್ಟರೆ ಓಕೆ. ಅದು ನಾವು ಪಂಚಾಯತಲ್ಲಿ ಒಂದು ಹೋರಾಟ ಮಾಡುವಂತ ಇತ್ತು. ನಾವು ಮರವಂತೆ ಗ್ರಾಮದ ಕಾಯಂ ನಿವಾಸಿ ನೀವಾಗಿದ್ದೀರಾ. ಪ್ರಸ್ತುತ ನಿಮಗಿರುವ ಸಮಸ್ಯೆ ಏನು ಮೇಡಮ್? ನೀರಿನ ಸಮಸ್ಯೆ ಸಂಬಂಧಪಟ್ಟವರಿಗೆ ಗಮನಕ್ಕೆ ತಂದಿದ್ದೀರಾ ವಿಚಾರಗಳನ್ನ? ಸರ್ಕಾರಕ್ಕೆಲ್ಲ ಹೇಳಿದ್ರೆ ಅವರಿಂದ ಬರುವಂತ ಉತ್ತರಗಳೇನು? ಇದು ಹೇಳಿದ್ರು. ಅದಾದ್ರ ಮೇಲೆ ನಾವು ಹೇಳಿದ್ವಿ 1 ವಾರದಿಂದ ಆಗ್ತಾ ಉಂಟು ನೀರಿನ ಸಮಸ್ಯೆ. ಅಂದರೆ ಮಕ್ಕಳಿರೋ ಮನೆ ಅಲ್ವಾ, ಹಾಗೆ ಸ್ವಲ್ಪ ನೀರಿದ್ದು ಸಮಸ್ಯೆ ಆಗ್ತಾ ಉಂಟು. ಅವ್ರು ಹೇಳಿದ್ರು ನಾವು ನೀರು ಕೊಡ್ತೇವೆ ಅಂತ ಹೇಳಿದ್ರು. ಇನ್ನೂ ಆದ್ರೂ ಕೊಡಲಿಲ್ಲ. ಅಂದರೆ ಒಂದು ಸಿಂಟ್ಯಾಕ್ಸ್ ಆದ್ರೂ ಸ್ವಲ್ಪ ನೀರಾದ್ರೂ ಬೇಕಾಗ್ತದೆ ಮಕ್ಕಳಿಗೆ ಕುಡಿಲಿಕ್ಕೆ ಆಗಲಿ, ಅವರನ್ನು ನೋಡ್ಕೊಳ್ಳಿಕ್ಕೆಲ್ಲ ಸ್ವಲ್ಪ ಬೇಕಾಗ್ತದೆ ನೀರು. ಅವ್ರು ಕೊಡ್ತಾ ಇಲ್ಲ. ಅವ್ರು ಹೇಳಿದ್ರು ಪಕ್ಕದ ಮನೆಯಲ್ಲಿ ತಗೊಳ್ಳಿ ಅಂತ. ಅವರು ಸಹ ಏನು ಸ್ವೀಕಾರ ಮಾಡ್ತಿಲ್ಲ ನಮಗೆ. ಹಾಗೆ ನಿಮ್ಮ ಪಂಚಾಯತ್ ಮೆಂಬರ್ ಯಾರು ಈ ಸ್ಥಳೀಯವಾಗಿ? ನಿಮ್ಮ ಗಮನಕ್ಕೆ ಬಂದಿದೆಯಾ ಇದು ವಿಚಾರ? ನೀವು ಪಂಚಾಯತ್ ಗಮನಕ್ಕೆ ತಂದಿದ್ದೀರಾ? ಏನ್ ಹೇಳಿದ್ರು ಪಂಚಾಯತ್ನಲ್ಲಿ? ಅಲ್ಲಿ ಅವರು ಹೇಳಿದ್ರು ಏನು ಆಯ್ತು ನಾವು ರಿಪೇರಿ ಮಾಡಿಸಿ ನಾವು ಇದು ಮಾಡ್ತೇವೆ ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ ನಮಗೆ ಕೊಡ್ಲಿಕ್ಕಿಲ್ಲ, 2 ದಿನ ಆಯಿತು, ಅದೇ ನೀರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇತ್ತು. ಇವತ್ತು ಏನೂ ಇಲ್ಲ ನೀರು, ನಮ್ಗೆ 1 ಕ್ವಿಂಟಲ್ ನೀರು ನೀವು ಕೊಡಿ ಅಂತ ಹೇಳಿದಕ್ಕೆ ಪಕ್ಕದ ಮನೆಯವರು ಮಾತಾಡಿ ನಾನು ನೀರು ತರಿಸಿ ಕೊಡ್ತೇನೆ ಅಂತ ಹೇಳಿದ್ರು. ಅಲ್ಲಿ ಬಂದು ಮಾತಾಡಿದಾಗ ಅವ್ರು ಏನು ಹೇಳಿದ್ರು, ನಾವು 4 ಕೊಡಪ ನಮ್ಗೆ ನೀರು ಮಾತ್ರ ಕೊಡ್ತೇವೆ ಮತ್ತು ಮಿಷಿನ್ ಹಾಕ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ನಾವು ಅದಕ್ಕೆ ಒಪ್ಕೊಳ್ಳಿಲ್ಲ. ಅಂದರೆ ನಮ್ಗೆ 4 ಮನೆಗೆ ಆಗ್ಬೇಕು ಸರ್ ನೀರು, ಒಬ್ರಿಗಲ್ಲ 4 ಮನೆ. ಅದು ಮಕ್ಕಳ ಮರಿ ಇರೋದು ಮನೆ ಮತ್ತು ಟಾಯ್ಲೆಟಿಗೂ ಬೇಕಾಗ್ತದೆ ಅಂತ ಹೇಳಿದ್ರು. ಅದಕ್ಕೆ ಅವರು